ನೀನಿನ್ನು ತಪ್ಪಿಸಿಕೊಳ್ಳಲಾರೆ. ಬಾ, ನನ್ನ ಬಾಯನ್ನು ಪ್ರವೇಶಿಸು. ಒಂದೇ ಬಾರಿಗೆ ನನ್ನ ಗದೆಯಿಂದ ಅಪ್ಪಳಿಸಿ ಈ ಪ್ರಾಣಿಯನ್ನು ಕೊಂದು ಬಿಡಬಹುದು. ಆದರೆ ಯಾಕೋ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ವ್ರತ ಕಾಲಹರಣ ಮಾಡುವುದರ ಬದಲು ಒಮ್ಮೆ ಈ ಪ್ರಾಣಿಯ ಬಾಯನ್ನು ಪ್ರವೇಶಿಸಿ ಬಾಯಿ ಮುಚ್ಚುವಷ್ಟರಲ್ಲಿ ಹೊರಗೆ ಬಂದು ಬಿಡುವುದೇ ಒಳ್ಳೆಯದು. ದಕ್ಷಿಣ ಸಮುದ್ರದ ಮೇಲೆ ಹಾರುವಾಗ ಸುರಸೆ ಎಂಬ ರಾಕ್ಷಸಿಯ ಎದುರು ಮಾಡಿದ ತಂತ್ರವನ್ನೇ ಮಾಡಬೇಕು. ಇದೇನು ಯೋಚಿಸುತ್ತಿರುವೆ ವಾನರ? ನನ್ನ ವೇಗವೆಷ್ಟೆಂದು ಅರ್ಥವಾಯಿತೆ? ಈಗಲಾದರೂ ನಿನ್ನ ಸೋಲನ್ನು ಒಪ್ಪಿಕೊಂಡು ನನ್ನ ಬಾಯೊಳಗೆ ಪ್ರವೇಶಿಸುವೆಯಾ? ಎಲೈ ಮತ್ಸ್ಯಕಪಿಯೇ, ನಾನು ನಿನ್ನ ಇಷ್ಟದಂತೆ ನಿನ್ನ ಬಾಯೊಳಗೆ ಪ್ರವೇಶಿಸುತ್ತೇನೆ. ಆದರೆ ನಾನೊಮ್ಮೆ ನಿನ್ನ ಬಾಯೊಳಗೆ ಪ್ರವೇಶಿಸಿ ಹೊರಬಂದನೆಂದರೆ ಮತ್ತೆ ನೀನು ನನ್ನನ್ನು ಕಾಡಬಾರದು. ಓಹೋ, ಆಗಬಹುದು. ಮೊದಲು ಒಳಗೆ ಪ್ರವೇಶಿಸು, ಹೊರಗೆ ಬಂದಾಗ ನೋಡಿಕೊಳ್ಳೋಣ. ರಾವಣ ಪರಮ ಹೇಡಿ ರಾಮಚಂದ್ರ ಪ್ರಭುವನ್ನು ವೀರನಂತೆ ರಣರಂಗದಲ್ಲಿ ಎದುರಿಸಲು ಧೈರ್ಯವಿಲ್ಲದೆ ಅವರು ನಿದ್ರಿಸುತ್ತಿರುವಾಗ ಆ ಐರಾವಣನ ಮೂಲಕ ಅಪಹರಿಸಿದ್ದಾರೆ. ಮೋಸ ಮಾಡುವುದರಲ್ಲಿ ನಿಸ್ಸೀಮನಲ್ಲವೇ ಅವನು? ಮೋಸದಿಂದಲೇ ಅಲ್ಲವೇ ಸೀತಾದೇವಿಯನ್ನು ಅವನು ಅಪಹರಿಸಿದ್ದು? ಆ ರಾವಣನನ್ನು ರಾಕ್ಷಸ ವೀರನೆಂದು ಕರೆಯುವುದರ ಬದಲು ಚೋರಾಗ್ರೇಸನೆಂದು ಕರೆಯಬೇಕು. ಈ ಮೋಸಗಾರನ ಮಗುವ ಇಂದ್ರಜಿತು, ಅವನು ಮಹಾ ಮೋಸಗಾರನೇ. ಮಾಯಾ ಸೀತೆಯನ್ನು ವಧಿಸಿ ಅಪ್ಪನಿಗೆ ತಕ್ಕ ಮಗನೆಂಬುದನ್ನು ತೋರಿಸಿಕೊಟ್ಟ. ಆ ಇಂದ್ರಜಿತು ಮೋಸ ಮಾಡಿ ಅರಗಿಸಿಕೊಳ್ಳಲಾಗಲಿಲ್ಲ. ಈ ದುರುಳ ರಾವಣನು ರಾಮಲಕ್ಷ್ಮಣರನ್ನು ಅಪಹರಿಸಿ ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ಹನುಮಂತ ಆ ಐರಾವಣನನ್ನು ಸೀಳಿ ಹಾಕಬೇಕು. ಖಂಡಿತ, ಅದರಲ್ಲಿ ಸಂದೇಹವೇ ಬೇಡ. ಬಾಬಾ ಮಿತ್ರನಿಗೆ ಸಹಾಯ ಮಾಡಲು ಹೋಗಿ ಆ ಐರಾವಣ ತಾನೇ ವಿನಾಶವಾಗುತ್ತಾನೆ. ಮಿತ್ರರೇ, ರಾವಣ ಐರಾವಣರ ದುಷ್ಟತನವನ್ನು ವಿಶ್ಲೇಷಣೆ ಮಾಡುವುದು ಪ್ರಸ್ತುತವಲ್ಲ. ರಾಮ ಲಕ್ಷ್ಮಣರು ಸುರಕ್ಷಿತವಾಗಿ ಹಿಂದಿರುಗುವುದು ಮುಖ್ಯ. ನಾಳೆ ಸೂರ್ಯೋದಯವಾಗುತ್ತಿದ್ದಂತೆಯೇ ಆ ಐರಾವಣನು ಕಂಕಡಾದೇವಿಗೆ ರಾಮ ಲಕ್ಷ್ಮಣರನ್ನು ಬಲಿ ಕೊಡುವನೆಂದು ತಿಳಿದಾಗ ನನ್ನ ಜೀವ ಜನಪಡಿಸುತ್ತಿದೆ. ಅಷ್ಟರಲ್ಲಿ ಆ ರಾಮ ಲಕ್ಷ್ಮಣರಿಬ್ಬರು ಜೀವಂತವಾಗಿ ಹಿಂದಿರುಗಲೆಂದು ಆ ದೇವರಲ್ಲಿ ಮೊರೆ ಇಡುತ್ತೇನೆ. ಆಹಾ, ಈ ಮತ್ಸ್ಯಕಪಿ ನನಗಿಂತಲೂ ವೇಗಶಾಲಿ ನಿಜ. ನಾನು ಹೊರಗೆ ಹೋಗುವಷ್ಟರಲ್ಲಿ ಬಾಯಿ ಮುಚ್ಚಿಕೊಂಡಿದ್ದಲ್ಲ. ಈಗೇನು ಮಾಡಲಿ? ಇಲ್ಲಿಂದ ಹೇಗೆ ಹೊರಗೆ ಹೋಗಲಿ? ಈಗ ನನ್ನ ದೇಹವನ್ನು ಹಿಗ್ಗಿಸಿಕೊಳ್ಳುವುದೊಂದೇ ದಾರಿ. ಸಾಗರವನ್ನು ದಾಟುವಾಗ ಸಿಮ್ಮಿಕೆಯ ಹೊಟ್ಟೆಯೊಳಗೆ ದೇಹವನ್ನು ಹಿಗ್ಗಿಸಿಕೊಂಡು ಅವಳ ಪ್ರಾಣವನ್ನು ತೆಗೆದಂತೆ ಈ ಪ್ರಾಣಿಯನ್ನು ಸಾಯಿಸಬೇಕು. ಬೇರೆ ದಾರಿಯೇ ಇಲ್ಲ.
ಇದೇನಿದು? ನಾನು ನನ್ನ ದೇಹವನ್ನು ಎಷ್ಟು ಹಿಗ್ಗಿಸಿಕೊಳ್ಳಲು ಪ್ರಯತ್ನಿಸಿದರೂ ಈ ಮತ್ಸ್ಯಕಪಿಯ ದೇಹವನ್ನು ಸೀಳಲು ಸಾಧ್ಯವಾಗುತ್ತಿಲ್ಲವಲ್ಲ. ಈ ಮೀನಿಗೆ ಇಂತಹ ಶಕ್ತಿ ಬರಲು ಹೇಗೆ ಸಾಧ್ಯ? ಜೈ ಶ್ರೀರಾಮ್! 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 ನನ್ನ ಬಾಯೊಳಗಿರುವ ಕಪಿ ಜೈ ಶ್ರೀರಾಮ್ ಎನ್ನುತ್ತಿದೆಯಲ್ಲ, ಈ ಕಪಿ ಯಾರಿರಬಹುದು? ಈ ಕಪಿಯಿಂದ ರಾಮನಾಮ ಸ್ಮರಣೆಯೇ. ನನ್ನ ಬಾಯೊಳಗಿರುವ ಕಪಿ ರಾಮನಾಮವನ್ನು ಉಚ್ಚರಿಸುತ್ತಿರುವಾಗ ಅದನ್ನು ನುಂಗುವುದು ಮಹಾಪರಾಧವಾಗುತ್ತದೆ. ಈ ಕಪಿ ಯಾರೆಂದು ತಿಳಿದು ಗೌರವಿಸಬೇಕು. ನನ್ನ ತಂದೆಯ ಪ್ರಭುವಿನ ನಾಮಸ್ಮರಣೆ ಮಾಡುತ್ತಿರುವವರು ನನಗೂ ಗೌರವಾನ್ವಿತರೆ. ಜೈ ಶ್ರೀರಾಮ್! ಜೈ ಶ್ರೀರಾಮ್! ಎಲೆ ಮಹಾಕಪಿಯೇ, ನಿನ್ನ ಬಾಯಿಂದ ರಾಮನಾಮವನ್ನು ಕೇಳಿ ನಾನು ನಿನ್ನನ್ನು ಹೊರಗೆ ಬಿಟ್ಟೆ. ರಾಮನಾಮವನ್ನು ಉಚ್ಚರಿಸುವವರೆಲ್ಲ ನನ್ನ ಬಂಧುಗಳು. ನೀನು ಯಾರೆಂದು ತಿಳಿಯಲು ನಾನು ಕಾತರನಾಗಿದ್ದೇನೆ. ದಯವಿಟ್ಟು ಹೇಳು. ಎಲೈ ಮತ್ಸ್ಯಕಪಿಯೇ, ನಿನ್ನ ಶಕ್ತಿಯನ್ನು ಕಂಡು ನಾನು ಅಚ್ಚರಿಗೊಂಡಿದ್ದೇನೆ. ನೀನು ಯಾರೆಂದು ತಿಳಿಯುವ ಕಾತುರ ನನ್ನಲ್ಲೂ ಇದೆ. ನಾನು ಸಮುದ್ರ ಲಂಘನ ಮಾಡಿದ್ದಾಗ ಸಿಂಹಿಕೆ ಎಂಬ ರಾಕ್ಷಸಿಯ ದೇಹವನ್ನು ಸೀಳಿ ಹೊರಬಂದಿದ್ದೆ. ಆದರೆ ನಿನ್ನನ್ನು ಭೇದಿಸಲಾಗಲಿಲ್ಲ. ನೀನೇ ನಿನ್ನ ಬಾಯಿಯನ್ನು ತೆರೆದು ನನ್ನನ್ನು ಹೊರಬರುವಂತೆ ಮಾಡಿದೆ. ವಾನರ ಶ್ರೇಷ್ಠ, ನೀನು ಸಿಂಹಿತೆ ವಿಷಯವನ್ನು ಹೇಳುತ್ತಿರುವುದು ನೋಡಿದರೆ ಶ್ರೀರಾಮನ ಕಾರ್ಯಕ್ಕಾಗಿ ಸಮುದ್ರವನ್ನು ದಾಟಿದ ಹನುಮಂತನೇ ಇರಬಹುದೆಂದು ಅನಿಸುತ್ತಿದೆ. ಹೌದು, ನಾನು ಅಂಜನಾಸುತ ಹನುಮಂತ, ಶ್ರೀರಾಮ ಭಕ್ತ. ನೀನಾರು? ಮನ್ನಿಸು ತಂದೆ, ಮನ್ನಿಸು. ತಾವ್ಯಾರೆಂದು ಅರಿಯದೆ ನನ್ನಿಂದಾದ ಅಪರಾಧವನ್ನು ತಂದೆಯಾಗಿ ನೀವು ಕ್ಷಮಿಸಬೇಕು. ಎಲೈ ಮತ್ಸ್ಯಕಪಿಯೇ, ನಿನ್ನ ಮಾತು ವಿಚಿತ್ರವಾಗಿದೆಯಲ್ಲ. ನೀನೇಕೆ ನನ್ನನ್ನು ತಂದೆ ಎಂದು ಕರೆಯುತ್ತಿರುವೆ? ನಾನು ಅಖಂಡ ಬ್ರಹ್ಮಚಾರಿ. ನನಗೆ ಸಂತಾನವಿಲ್ಲ. ನನಗೆ ಗೊತ್ತು ತಂದೆ, ನೀವು ವಿವಾಹವಾಗಲೂ ಇಲ್ಲ, ಸಂತಾನವೂ ಇಲ್ಲ. ಆದರೆ ನಿಮಗೆ ತಿಳಿದ ಹಾಗೆ ನೀವು ನನ್ನ ಜನ್ಮಕ್ಕೆ ಕಾರಣರಾದ್ರಿ. ಅದು ಹೇಗೆ ಸಾಧ್ಯ? ಮಹಾನುಭಾವ, ನೀನು ಸಮುದ್ರದ ಮೇಲೆ ಹಾರುತ್ತಿರುವಾಗ ನಿನ್ನ ಮೈಯ ಬೆವರಿನ ಹನಿ ಸಮುದ್ರಕ್ಕೆ ಬಿದ್ದಾಗ ನನ್ನ ತಾಯಿ ಮತ್ಸ್ಯ ಮಾತೆ ಅದನ್ನು ನುಂಗಿ ನಾನು ಜನಿಸಿದಿನಂತೆ. ನನ್ನ ತಾಯಿಯಿಂದ ನಿನ್ನ ಶೌರ್ಯ ಪರಾಕ್ರಮಗಳ ಬಗ್ಗೆ ನಾನು ಕೇಳಿ ತಿಳಿದೆ. ಲಂಕೆಯಲ್ಲಿ ನಡೆಯುತ್ತಿರುವ ಯುದ್ಧದ ವಿಚಾರವೂ ನನಗೆ ಗೊತ್ತು. ನಿನ್ನನ್ನು ಸಾಮಾನ್ಯ ಕಪಿ ಎಂದು ತಿಳಿದು ನಿನ್ನನ್ನೇ ನುಂಗಲು ಮುಂದಾದ ನನ್ನ ಅಪರಾಧವನ್ನು ಕ್ಷಮಿಸು ತಂದೆ, ಕ್ಷಮಿಸು.